ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಅಲ್ಲವೇ? ಹೇ ಜಗತ್ತನ್ನು ಬೆಳಗುತ್ತಿರುವ ಭಗವಾನ್ ಭಾಸ್ಕರ, ನೀನಾದರೂ ನನಗೆ ಮೂಡಿರುವ ಸಂಶಯದ ಅಂಧಕಾರವನ್ನು ಅರಿಸುವೆಯಾ? ಸಪ್ತಾಶ್ವರತಮರೂಢಂ ಪ್ರಾಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೋಯಂ ಪ್ರಣಮಾಮಿ ತಂ ಸೋಯಂ ಪ್ರಣಮಾಮಿ. ಭಗವಾನ್ ಭಾಸ್ಕರ, ಅರಿಯಲಾರದ ಘೋರಸನ್ ದೇಹದಾತಿಯೊಳ್ ಮುಳುಗಿದೆ. ಅರಿಯಲಾರದ ಘೋರಸನ್ ದೇಹದಾತಿಯೊಳ್ ಮುಳುಗಿದೆ. ಮನದಿ ಮೂಡಿಹ ಅಂಧಕಾರವ ಮನದಿ ಮೂಡಿಹ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿಯ ನಿಂತು ತಾಪದಿ ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿಯ ನಿಂತು ತಾಪದಿ ನೀಗಿಸೋ ಸೋದನೆಯ ದಯಗೆ ನೀಗಿಸೋ ಸೋದನೆಯ ದಯಗೆ ಶಾಂತಿ ನೀಡೋ ಸಾಮಲಾಂಗ. ಶಾಂತಿ ನೀಡೋ ಸಾಮಲಾಂಗ. ಅರಿಯಲಾರದ ಘೋರ ಸಂದೇಹದಾತಿಯೊಳ್ ಮುಳುಗಿದೆ. ಮನದಿ ಮೂಡಿಹ ಅಂಧಕಾರವ ಮನದಿ ಮೂಡಿಹ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಭಾಸ್ಕರ, ಭಾಸ್ಕರ, ಭಾಸ್ಕರ. ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಆದಿತ್ಯಾಯ ನಮಃ. ಕರ್ಣ, ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಓಹ್,
ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಓಹೋ, ನನ್ನನ್ನು ಹಡೆದ ಮಾತೆ ಕುಂತಿ. ಅಮ್ಮ, ನಿನ್ನನ್ನು ಕಂಡ ಇದೇ ಸುದಿನ ಇದೋ ನಿನಗೆ ನಮಸ್ಕರಿಸುವೆನು ತಾಯಿ. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ನೀನೇನಾ ನನ್ನ ಹಡೆದ ಮಾತೆಯೋ. ಕರುಣೆ ತೊರೆದು ಅಮ್ಮ, ಜನನೀ ಅಮ್ಮ, ಕರುಣೆ ತೊರೆದು ಜಲದೊಳೆಸೆದು ಜನಿಸಿದಾಚನ ಕರುಣೆ ತೊರೆದು ಜಲದೊಳೆಸೆದು ಕಂದ ನೆನ್ನಿಸಿ ಹಂದು ನಿನಗೆ ಅಮ್ಮ, ಕಂದ ನೆನ್ನಿಸಿ ಹಂದು ನಿನಗೆ ನಾನು ಗೈದ ಪರಾಧನೆ. ಅಮ್ಮ, ನಾನು ಗೈದ ಪರಾಧನೆ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿದೆ. ನದಿಯೊಳಗೆ ನೂಕಿದೆ ಅಮ್ಮ, ಮಂದಬಾಲನಂತೆ ನಾನು ಬಾಲ್ಯದಿಂದಲೂ ಹಲದೆನು ಅಮ್ಮ. ಮಂದಬಾಲನಂತೆ ನಾನು ಬಾಲ್ಯದಿಂದಲೂ ಹಲದೆನು. ಸೂತನೆಂಬ ನಿಂದನೆಯೊಳು ಬಹಳ ಬಲಲಿ ನೊಂದೆನು. ಸೂತನೆಂಬ ನಿಂದನೆಯೊಳು ಬಹಳ ಬಲಲಿ ನೊಂದೆನು ಅಮ್ಮ. ಜನನಿ ಕರ್ಣ, ಹಡೆದ ಜನನಿ
ಜನಕರಾಯೋ ಇಂದು ಗಂಗನಿಗರೆದೆನು ಅಮ್ಮ ಇಂದು ಗಂಗನಿಗರೆದೆನು ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ನದಿಯೊಳಗೆ ನೂಕಿದೆ ಅಮ್ಮ 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 ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರು ಏನು ತಾಯಿ? ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆಯಿಂದ ಸಾಕಿಸಬಹುದು. ಯಾಕಮ್ಮ ಹೀಗೆ ಮಾಡಿದೆ? ಈ ಪ್ರಪಂಚವೇ ಹೇ ಸೂತ ನೀಚ ಹೀನ ಕುಲದವನನ್ನು ಹೀಯಾಳಿಸುತ್ತಿರುವಾಗ ಎಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಯಿತು. ಹೇಕಮ್ಮ ಸುಮ್ಮನಾದೆ? ಹೇಗೆ ತಾಯಿ ಮಾತನಾಡುವುದಿಲ್ಲವೇ? ಹೋಗಲಿ, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗಲು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ? ಕಂದ ಅಮ್ಮ ತರಣಿ
ಬಿಟ್ಟೇನೆ. ಪುನಃ ನಿನ್ನ ಮಾತುಗಳು ಈ ನನ್ನ ಹೃದಯಕ್ಕೆ ಶೂಲದಂತೆ ಎರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದ್ರೆ ಅದೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣ. ದಯಮಾಡಿ ಈ ಪಾಪ ಕ್ಷಮಿಸಿ ಬಿಡು ಕರ್ಣ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ಈ ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ? ಅಮ್ಮ, ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ನಮ್ಮ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ತಾನೇ ಬರಬೇಕು? ಅಲ್ಲದೆ ಹೀಗೆ ನಡೆಯಬೇಕೆಂದು ದೈವ ಸಂಕಲ್ಪ ಇರುವಾಗ ಯಾರು ತಾನೇ ಏನು ಮಾಡಲು ಸಾಧ್ಯ? ಯಾವ ಮಹತ್ ಕಾರ್ಯ ಸಾಧನೆಗಾಗಿ ಈ ರೀತಿ ದೇಶ ವೈರಗಳನ್ನು ಸಾಧಿಸುತ್ತಿದ್ದವೋ ಈಗ ದೈವ ಸಂಕಲ್ಪವು ಸಾಧಿತವಾಗಿದೆ. ನಿನ್ನ ದುಃಖವನ್ನು ಬಿಡು ಮಾತಿ. ವತ್ಸ, ಆದದ್ದು ಆಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರಿಂದ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಅಮ್ಮ, ವೈರಿಗಳಾದ ಕೌರವರೊಡನೆ ಸೇರುವವರಿಗೆ ಕೇಡನ್ನು ಬಗೆಬೇಡ, ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿಯಾಗಿರುವ ನಾನಿದು ನಿನ್ನಲ್ಲಿ ಸೆರೆಗೊಂಡು ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾವು ಕೊಲೆಪಾತಕಕ್ಕಿಂತ ಕೀಳಾಗುವುದಿಲ್ಲವೇ? ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದೆ ಹೊರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಎಲ್ಲೆಲ್ಲಿಯೂ ಅಪಕೀರ್ತಿಯಿಂದ ಶಪಿಸಿದೆಯಲ್ಲ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ ಕರ್ಣ. ಅಮ್ಮ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವೂ ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಇದುವರೆಗೂ ಸಹೋದರ ಎಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಕರ್ಣ. ಅದು ಪುನಃ ಚಿಗುರುವುದೇನಮ್ಮ? ಅಲ್ಲದೆ ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿಂದ ಬರುವುದು? ನೀನೇಕೆ ಭಯಪಡುವೆ? ನಿನ್ನ ವ್ಯತೆಯನ್ನು ಬಿಡು ಮಾತಿ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಅಮ್ಮ, ಈ ಕಣ್ಣನ ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಮಾಡಿ. ಅಮ್ಮ, ಈ ಪ್ರಪಂಚವೇ ನಿನ್ನ ಸಹಿತ ಈ ಕುಲಹೀನನನ್ನು ಈ ದೂಡಿ ಬಿಟ್ಟಿದ್ದಾಗ ತನ್ನ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನನ್ನು ತೊರೆದರೆ ಧರ್ಮವೆನಿಸುತ್ತದೆ. ಸರ್ವದಾ ಆಗಲಾರದು ತಾಯಿ. ಖಂಡಿತ ನಾನು ಯುದ್ಧದಿಂದ ಪರಾನ್ಮುಖನಾಗಲಾರೆ. ಹಾಗಾದರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರನ್ನು ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡು ಕರ್ಣ, ಅವರನ್ನು ಉಳಿಸಿಕೊಡು. ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ ಅಲ್ಲವೇ ತಾಯಿ? ಹೌದು ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ಕೊಡುವೈರಿ ಎನಿಸಿದ ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಇದೇನು ಹೇಗೆ ಹೇಳುತ್ತಿರುವೆ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ
ನಮ್ಮಿಬ್ಬರಲ್ಲೊಬ್ಬರಿಗೆ ಸ್ಥಳಾವಕಾಶವಿರುವುದು. ಅರ್ಜುನಿಂದ ನಾನೇ ಮೃತಪಟ್ಟರು, ಕರ್ಣ, ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನಗೆ 5 ಜನ ಮಕ್ಕಳು ಉಳಿಯುವರು. ನಿನ್ನ ವ್ಯತೆಯನ್ನು ಬಿಡು ಮಾತು. ಏಕೆ ಆ ನನ್ನ ಅರ್ಜುನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಕಟ್ಟ ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಷ್ಟು ಕೊಡು ಪಾಪಿ ಎಂದು ಭಾವಿಸಿದ್ಯಾ ಈ ಕಣ್ಣನನ್ನು? ಅದೇನು ಹೇಳುತ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೇನು ಹೇಳುತ್ತಾಯಿ. ನುಡಿದುದಂ ನಡೆಸಲಾರದ ಕಡುಕೂಳನೆ ಈ ಕಣ್ಣ ಸೂರ್ಯತನುಜಂ ಅಮ್ಮ ಬಿಡು ಬಿಡು ಚಿಂತೆಯನು ಮಾದೆ, ಬಿಡು ಬಿಡು ಚಿಂತೆಯನು ಮಾದೆ, ನಡೆಸುವೆನು ಧರ್ಮದಾಣೆ ಮತ್ತಿತನಾಣೆ ನಿನ್ನಾಣೆ ಜನನೀ ಜನನೀ. ಅಮ್ಮ, ಸತ್ಯವಾಗಿ ನಡೆಸಿಕೊಡುವೆನು, ಅದೇನು ಹೇಳುತ್ತಾಯಿ? ಕುಮಾರ್, ಆಯುಷ್ಯದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಮಾನವ ತೊಡುವುದಿಲ್ಲೇನೋ ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡಕ್ಕಂತ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಿಕೊಳ್ಳಬೇಕು. ಇಂದ್ರನು ಮೋಸದಿಂದ ಬಿಲ್ಲನ್ನು ಮುರಿದು ಹಾಕಿದನು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ನನ್ನ ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಬರುವುದು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ನಿಮಗೆ ಫಲಿಸಿತು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ, ಅಮ್ಮ, ನೀನಾಡುತ್ತಿರೋ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ ತಾನೇ? ಅಮ್ಮ, ಈ ಕಣ್ಣನ ಮೇಲೆ ಇನ್ನೂ ಸಂಶಯವೇ ತಾಯಿ. ಎತ್ತ ಕರುಣಿನ ಬಾಧೆನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮವನ್ನು ನಾವಿರಲೊಲ್ಲೇ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೇ. ಇದೋ ಕೊಡುವೆನು ಭಾಷೆಯನ್ನು, ಬಿಡು ಚಿಂತೆಯ ಜನನೀ. ಅಮ್ಮ,
ಕಣ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ. ಅಮ್ಮ ಜನನಿ ಬಾಣದ ಕೊಡುವುದಿಲ್ಲ ನಾ ಮತ್ತೊಂದ. ಕರ್ಣ ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾ ಮತ್ತೊಂದ. ಹೋಗಿಲೆ ಹಿಡಿದು ಬರಲಿ ಈ ದೊರೆಯ ಬೆಳೆದು ನಿಲ್ಲಲಿ. ಮುಗಿಲೆ ಹಿಡಿದು ಬರಲಿ ಈ ದೊರೆಯ ಬಿರಿದು ನಿಲ್ಲಲಿ. ಚಿಟ್ಟಾಣೆ ತಪ್ಪೆ ನಮ್ಮ ನಿನ್ನಾಜ್ಞೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಅಮ್ಮ ಕುಮಾರ ಈ ಕಣ್ಣನ್ನು ಹಾಡಿದ ಮಾತಿಗೆ ಇದು ತಪ್ಪುವುದಿಲ್ಲ. ನಿಮ್ಮೆಲ್ಲ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹಾಗೆ ಆಗಲಿ ಕುಮಾರ. ಅಮ್ಮ ಹೇಳು ಕರ್ಣ, ಇಲ್ಲಿ ಬಾ. ಹೇಳು ಕಂದ. ಹೆತ್ತ ತಾಯಿಯ ಪ್ರಥಮ ಪಾದ ಸ್ಪರ್ಶವಿಂದಾಯಿತು. ನಿನ್ನನ್ನು ನೋಡುವ ನಿನ್ನ ಪುನಃ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಕೇಳು ಕರ್ಣ. ಅಮ್ಮ ನಾಳೆ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಯಾವ ಕಾರಣಕ್ಕಾಗಿ ಕುಮಾರ? ಯಾವ ಕಾರಣಕ್ಕಾದರೂ ಸರಿ. ದೈವವಶಾತ್ ನಾನೊಂದು ವೇಳೆ ಯುದ್ಧದಲ್ಲಿ ಮೃತಪಟ್ಟರೆ, ಕರ್ಣ ಹೌದು ತಾಯಿ, ನಾನೊಂದು ವೇಳೆ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಡಿಯಾವರಗಳಲ್ಲಿ ಬೇಡಿಕೊಳ್ಳುವೆನು ತಾಯಿ. ಕುಮಾರ ಅಮ್ಮ ಹರಿತವರ
ಮನುಷ್ಯನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗಿ ನನ್ನ ಪೌರುಷವಿರೋ ತನಕ ಆ ನನ್ನ ಸ್ವಾಮಿಗಾಗಿ ಹೋರಾಡುವೆ. ಉಳಿದಿದ್ದು ದೈವೇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಲೋಕಸುಖ ವ್ಯಾಕುಲಮಯ ಜೀವ. ಹೇ ವಿಧಿ, ಲೋಕಸುಖ ವ್ಯಾಕುಲಮಯ ಜೀವ. ಲೋಕಸುಖ ವ್ಯಾಕುಲಮಯ ಜೀವ. ಅರೆಯವನ್ನರಿಸಿ ಅರೆಯವದಿಸಿ ಅರೆಯವನ್ನರಿಸಿ ದರೆಯವದಿಸಿ ಮರಣವ ಹೊಂದುವ. ಮರಣವ ಹೊಂದುವ. ಲೋಕಸುಖ ವ್ಯಾಕುಲಮಯ ಜೀವ. ಹೇ ವಿಧಿ, ಮಾನವ ಮನದ ಬವಣೆಯ ಮೂಲವನ್ನರಿತು ಪರಿಹರಿಸೆ. ಮಾನವ ಜೀವನದ ಬವಣೆಯ ಮೂಲವನ್ನರಿತು ಪರಿಹರಿಸೆ. ಜ್ಞಾನವಿಧಾನ ಒಂದೇ ಸದನ ಜ್ಞಾನಾಭರಣ ಭವಭಯಹರಣ. ಹೇ ವಿಧಿ, ಜ್ಞಾನವಿಧಾನ ಒಂದೇ ಸದನ ಜ್ಞಾನಾಭರಣ ಭವಭಯಹರಣ. ಲೋಕಸುಖ ವ್ಯಾಕುಲಮಯ ಜೀವ. ಹೇ ವಿಧಿ, ಓದುವು ದೇಹದ ಭೋಗಫಲ. ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ, ಓದುವು ದೇಹದ ಭೋಗಫಲ. ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ, ಎಲೆ ಜೀವ, ಎಲೆ ಜೀವ. ವಿಜಯ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭೂಮಿಯ
ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿತ ಬಹು ಪದಾತಿ ಪರಿರುತ ಮಹಾರಥಿತ ಬಹು ಪದಾತಿ ಪರಿರು ಮಹಾಕ್ರಾರಿ ಪಟ ಸಮಕ್ರಾಂತ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಹೈತ ನಿವಹಿತ ತುರುಗ ಗಜ ಸಹಿತ ಮೆರೆವ ವಿಭವ ಮುದಿತ ಹೈತ ನಿವಹಿತ ತುರುಗ ಗಜ ಸಹಿತ ಮೆರೆವ ವಿಭವ ಮುದಿತ ತುಹಿನ ರೋಟಿ ಕುಲ ಮಾತಿನಿ ಕಿಲ ತುಹಿನ ರೋಟಿ ಕುಲ ಮಾತಿನಿ ಕಿಲ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಜಯ ಪರಿಕಲಿತ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನಿನ್ನ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನು ಒಮ್ಮೆ ನೋಡುವೆ. ದುರ್ಯೋಧನ ಹಿತ ದೃಷ್ಟಿಯಿಂದ ತಮ್ಮ ಪ್ರಾಣಗಳನ್ನು ತೃಣೋಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ನನಗೆ ತೋರಿಸುವುದೇವ. ನಿನ್ನ ಇಚ್ಛೆ ಅರ್ಜುನ. ಅರ್ಜುನ, ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತ ಸಾಗರದಿಂದ ಹುನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರನೇ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಬಲರಾಜ ಶಕುನಿ, ಸಿಂಧುರಾಜ ಮತ್ತು ಜಯದ್ರಥಾದಿಗಳು ಇರುವರು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವರೇ ಕೌರವರ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನ ಮಕ್ಕಳೂ ಸಹ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ದಳಪತಿ ಭೀಷ್ಮ. ಆತನೇ ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಹೇ ಭೀಷ್ಮನ್, ಕುರು ಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಆಹಾ, ಇದೆಂತಹ ಪವಿತ್ರವಾದ ಸಮಯ. ನನ್ನ ಜೀವನದಲ್ಲಿ ಉಂಟಾಗುತ್ತಿರುವ ಭಾವನೆಗಳನ್ನು ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಏಕೆ ಅರ್ಜುನ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಜನಾರ್ದನ 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 ಮಾಧವ ಮಾಧವ
ಅರಿಬೇಡವಯ್ಯ ಕದನ ಅರಿಬೇಡುವೇನು ನಿನ್ನ ನಾ ಅರಿಬೇಡುವೇನು ನಿನ್ನ ಸಾಧಿಸಲೆಂತೋ ಹರಿ ಕೊಲ್ಲಲಾರೆನು ಬಂದು ಬಾಂಧವರನ್ನು ನಾ ಅರ್ಜುನ ಕೊಲ್ಲಲಾರೆನು ಬಂದು ಬಾಂಧವರನ್ನು ನಾ ಪರಮಾತ್ಮ ಅರ್ಜುನ ಕೊಲ್ಲಲಾರೆನು ಬಂದು ಬಾಂಧವರನ್ನು ನಾ ಕೊಲ್ಲಲಾರೆನು ಗುರು ಹಿರಿಯರನ್ನು ನಾ ಪರಮಾತ್ಮ ಕೊಲ್ಲಲಾರೆನು ಗುರು ಹಿರಿಯರನ್ನು ನಾ ಕೈಲಿರುವಾಗ ಜಾರಿತು ಪರಮಾತ್ಮ ಅರ್ಜುನ ಕೈಲಿರುವಾಗ ಜಾರಿತು ಬೇಡವಯ್ಯ ಕದನ ಹರಿಬೇಡವಯ್ಯ ಕದನ ಹರಿಬೇಡುವೇನು ನಿನ್ನ ನಾ ಹರಿಬೇಡುವೇನು ನಿನ್ನ ಜನಾರ್ದನ 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 ಪರಮಾತ್ಮ ಅರ್ಜುನ ಏನೆಂದು ಹೇಳಲಿ ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ನಾಲಿಗೆಯು ಒಣಗುತ್ತಿರುವುದು ಕೈಯಿಂದ ಗಾಂಡಿಯು ಜಾರಿತು ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಪರಮಾತ್ಮ ನಾನು ನೋಡುತ್ತಿರುವುದಾದರೂ ಏನನ್ನು ಇವರೆಲ್ಲರೂ ನಮ್ಮ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು 3 ಲೋಕದ ಸಾರ್ವಭೌಮತ್ವದ ಪದವಿಯ ಸಲುವಾಗಿ ನಾನೀ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು ರಥವನ್ನು ಹಿಂತಿರುಗಿಸು ಮಿತ್ರ ಯುದ್ಧವು ಬೇಡ ಅರ್ಜುನ ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಬೇಡ ಆದರ್ಶ ನಮ್ಮ ನರನಾಗಿ ಹೇಡಿ ಎಂಬ ನಿಂದೆಯನ್ನು ನಾನು ಸಹಿಸಲಾರೆನು ಯುದ್ಧವು ಕ್ಷತ್ರಿಯ ಧರ್ಮ ನೀನು ಈ ಧರ್ಮವನ್ನು ಪಾಲನೆ ಮಾಡು ಪಾರ್ಥ ಪರಮಾತ್ಮ ಒಂದು ಸಾರಿ ಕುರು ಸೈನ್ಯ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನಮ್ಮ ಪಿತಾಮಹನು ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ಹೂಡಲಿ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರು ಪರಮಾತ್ಮ ಬಂಧು ಬಾಂಧವರಿಂದ ತೋಯ್ದು ರಾಜ್ಯವನ್ನು ಆಳುವ ಆಸೆಯೇ ನನಗಿಲ್ಲ ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲಾರೆ ಸೃಜನ ವಧೆಯು ನನಗೆ ಸಮ್ಮತವಿಲ್ಲ ಕೃಷ್ಣ ಅರ್ಜುನ ಯಾರನ್ನು ಯಾರು ವಧಿಸುವರು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುನು ದೇಹವು ಮರಣದ ನಾಶ ಆತ್ಮದ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ ಹಿಂದೆ ಭೀಷ್ಮ ದ್ರೋಣ ನೀನು ಹಿಂದೆ ಅನೇಕ ಸಾರಿ ಜನಿಸಿರು ಮುಂದೆಯೂ ಸಹ ಜನಿಸುವುದು ಜನ್ಮ ಮೃತ್ಯುಗಳ ಆತ್ಮನ ಅನಂತ ಪ್ರವಾಸದ 2 ಅಂತರಗಳು
ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ನೀ ಈ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುತ್ತಿರುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವವು. ಪರಮಾತ್ಮ, ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ನೋಡು ನೋಡು ಪಾರ್ಥ, ಏಡಿತನವಿದೇಕೆ? ನೋಡು ನೋಡು ಪಾರ್ಥ, ಏಡಿತನವಿದೇಕೆ? ನೋಡು ನೋಡು ಪಾರ್ಥ. ಅರ್ಜುನ, ಗಾಢದಿಂದ ಶರವ ಓಡು ಬೇಗ ಬಾಣ. ಗಾಢದಿಂದ ಶರವ ಓಡು ಬೇಗ ಬಾಣ. ನೋಡು ನೋಡು ಪಾರ್ಥ, ಏಡಿತನವಿದೇಕೆ? ನೋಡು ನೋಡು ಪಾರ್ಥ. ಬೇಡ ಮಾಧವ, ಬೇಡಿಕೊಂಡೆ ದೇವ, ಬೇಡ ಮಾಧವ. ಪರಮಾತ್ಮ. ಅರ್ಜುನ, ಬೇಡ ಮಾಧವ, ಬೇಡಿಕೊಂಡೆ ದೇವ, ಬೇಡ ಮಾಧವ. ನುಡಿಯಲ್ಲಿ ನಾನು ಕೆಡ ನೆಲೆಸಲಾರೆ. ಪರಮಾತ್ಮ. ಅರ್ಜುನ, ನುಡಿಯಲ್ಲಿ ನಾನು ಕೆಡ ನೆಲೆಸಲಾರೆ. ಬೇಡ ಮಾಧವ, ಬೇಡಿಕೊಂಡೆ ದೇವ, ಬೇಡ ಮಾಧವ. ದುಷ್ಟ ಶಿಕ್ಷ ನಾನು, ಶಿಷ್ಟ ರಕ್ಷ ನಾನು. ಅರ್ಜುನ, ದುಷ್ಟ ಶಿಕ್ಷ ನಾನು, ಶಿಷ್ಟ ರಕ್ಷ ನಾನು, ಸೃಷ್ಟಿಕರ್ತ ನಾನು. ಅರ್ಜುನ, ಸೃಷ್ಟಿಕರ್ತ ನಾನು, ಸೃಷ್ಟಿಕರ್ತ ನಾನು. ಸೃಷ್ಟಿಕರ್ತ ನಾನು, ಸೃಷ್ಟಿಕರ್ತ ನಾನು. ಗೈರನೀಗ ಪಾತ, ನೋಡು ನೋಡು ಪಾತ, ಏಡಿತನವಿದೇಕೆ? ನೋಡು ನೋಡು ಪಾತ. ಗುರು ಬಾಂಧವಾದ ಇರುವ ಕಡಿಯಲಾರೆ. ಗುರು ಬಾಂಧವಾರ ಇರುವ ಕಡಿಯಲಾರೆ. ನರಕ ಬಾಧೆಯಾಗಿ. ಪರಮಾತ್ಮ. ಅರ್ಜುನ, ನರಕ ಬಾಧೆಯಾಗಿ, ನರಕ ಬಾಧೆಯಾಗಿ. ಪರಮಾತ್ಮ. ಅರ್ಜುನ, ನರಕ ಬಾಧೆಯಾಗಿ, ನರಕ ಬಾಧೆಯಾಗಿ. ನರಕಲಾರೆ ದೇವ, ಬೇಡ ಮಾಧವ, ಬೇಡಿಕೊಂಡೆ ದೇವ, ಬೇಡ ಮಾಧವ. ಆದಿಯಲ್ಲಿ ಸೃಷ್ಟಿ, ಅಂತ್ಯದಲ್ಲಿ ಛೇದ. ಆದಿಯಲ್ಲಿ ಸೃಷ್ಟಿ, ಅಂತ್ಯದಲ್ಲಿ ಛೇದ, ಮಧ್ಯದಲ್ಲಿ ಮೋದ. ಅರ್ಜುನ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ. ಅರ್ಜುನ, ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ ಮೋದ. ಇಷ್ಟೆಯಿಂದ ನೋಡು 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 ಪಾತ, ಏಡಿತನವಿದೇಕೆ? ನೋಡು ನೋಡು ಪಾತ. ಕದಿ ಗಾಂಡಿ ವಾವ ಕೈಸಲಾರೆ ದೇವ. ಅರ್ಜುನ, ಕದಿ ಗಾಂಡಿ ವಾವ ಕೈಸಲಾರೆ ದೇವ, ಮರಳು ಮಾತಿನೇಕೆ? ಪರಮಾತ್ಮ. ಅರ್ಜುನ,
ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಪರಾಧರ್ಮ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವಿ, ಅಕೀರ್ತಿ ಭಾಜನಿಸುವಿ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತನವು. ನೀನು ಈ ಮನೋದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ವಿನಾಶವೋ? ಉಭಯ ಭ್ರಷ್ಟನಾಗದಂತೆ ಒಂದು ಮಾರ್ಗವನ್ನು ತೋರಿಸುದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು, ಫಲಾಫಲವು ಅವನ ಅಧೀನವಲ್ಲ. ಫಲಾಫಲವನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವ ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯ ವಾಣಿಯಿಂದ ನನ್ನ ಹೃದಯ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು, ಅವುಗಳ ನೆನಪು ನನಗಿರುವುದು, ನಿನಗಿಲ್ಲವಯ್ಯ. ನಾನು ಜನ್ಮ ಜರಾರಹಿತನು, ಅವ್ಯವ್ಯಾತ್ಮನು, ಪಂಚಭೂತಗಳಿಗುಡಿನು. ಆತ್ಮಮಾಯೆಯಿಂದ ಪ್ರಕೃತಿಯನ್ನು ಆಶ್ರಯಿಸನು ಈ ಭೂಮಿಯಲ್ಲಿ ಅವತರಿಸುವೆನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉತ್ಥಾನವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಅವತರಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಗುರುತುಗಳು. ಅರ್ಜುನ, ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ಅವುಗಳನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿಯು, ದರಿದ್ರ ಎನ್ನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿಕೊಂಡಿರುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ, ವಿನಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಾಂತರಯಾಮಿಯು, ಸರ್ವ ಪ್ರಪಂಚನೂ ಆದ, ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನ ರಸಾತ್ಮಕನು, ಸೂರ್ಯ ಚಂದ್ರ ಕ್ರಾಂತಿಯೂ ನನ್ನದು. ವೇದಗಳಲ್ಲಿ ಸಾಮುವು, ಓಂಕಾರವೂ ನಾನು. ಮನುಷ್ಯರಲ್ಲಿನ ಪೌರುಷವೂ ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅನಂತ ಅಭೋಗ. ಅದರಲ್ಲೊಂದು ಅಲ್ಪಾವರ್ತದಿಂದ ಜಗತ್ತಿನ ಪ್ರಳಯಗಳೇ ಪ್ರಾರಂಭವಾಗುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಹೃದಯದ ಮೋಹವೆಲ್ಲವೂ ನಾಶವಾಯಿತು, ನನ್ನ ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಲಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯನಕನು. ಯುದ್ಧದಲ್ಲಿ ಜಯಶೀಲಿಯಾಗಿ ಕೀರ್ತಿಯನ್ನು ಪಡೆಯುವ ಪಾರ್ಥ. ಎಂತಹ ಭಯಂಕರವಾದ ರೂಪ ಇದು! ಮಾನವ ಮನವು ಚಂಚಲದ ಕಾಗತ್ತಲೆಯಾಗೆ ಬೆಳಕು ನೀನಾಗಿ ಚಿರಚಿತ್ತವಾಯ್ತೆ. ದೇವಾ, ಕಿಂಕರನ ಪೊರೆಯೋ ಕರುಣಾಮೂರ್ತೆ, ಎಲ್ಲ ನಿನ್ನ ಸೌಮ್ಯ ರೂಪವ ತೋರೋ.
ಗಿರಿಧಾರೆ ಪರಮಾತ್ಮ ಶರಣರ ಪೊರೆಯೋ ದೀನರ ನಿಧಿಯೇ ಪರಮಾತ್ಮ ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸೋನೆ ರಾಧಾರಮಣ ಮುಕ್ತಿಯ ಕರುಣಿಸೋನೆ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಹೇ ಪರಮಾತ್ಮ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದೇ ಪರಮಾತ್ಮ ಜೋಡಿಸಿ ಕರಗಳ ಬೇಡುವೆ ಚರಣದೇ ಮಾಡು ಕೃಪೆಯನೋ ಕೃಷ್ಣ 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 ಪರಮಾತ್ಮ ಮಾಡು ಕೃಪೆಯನು ಪಾಮರನೆಲ್ಲರೂ ಪರಮಾತ್ಮ ಮಾಡು ಕೃಪೆಯನು ಪಾಮರನೆಲ್ಲರೂ ಭೀಕರ ರೂಪದ ಬೇಗೆಯ ಸಹಿಸೆ ಪರಮಾತ್ಮ ಭೀಕರ ರೂಪದ ಬೇಗೆಯ ಸಹಿಸೆ ಶರಣರ ಪೊರೆಯೋ ದೀನರ ನಿಧಿ ದಾರಿ ಕಾಣದೆ ನೊಂದು ಬರಲಿದೆ ದಾರಿ ಕಾಣದೆ ನೊಂದು ಬರಲಿದೆ ಶಾಂತಿಯ ಕರುಣಿಸೋನೆ ರಾಧಾರಮಣ ಮುಕ್ತಿಯ ಕರುಣಿಸೋನೆ 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 ಪರಮಾತ್ಮ ಕೈ ಕಾಲುಗಳು ಕಂಪಿಸುತ್ತಿರುವು ಏ ಕರುಣಾಮಯನೇ ನಿನ್ನ ನಿನ್ನ ಸೌಮ್ಯ ರೂಪ ಸೌಮ್ಯ ಮೂರ್ತಿಯ ಧಾರಣ ಮಾಡು ಈ ಭಕ್ತರ ಪರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುತ್ತಿರುವ ನಿನ್ನ ಸುಧಾ ಮಧುರವಾದ ಮಂದಹಾಸವೆಲ್ಲಿ ಈ ಗೋಪಿಕಾ ವಲ್ಲಭ ಚಿತ್ತರಂಜಕವಾದ ನಿನ್ನ ಸಾಹಸ ವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಕ ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದಲ್ಲಿ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರದಲ್ಲಿ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಜೀವನ ನೌಕೆಯು ಮತಭ್ರಷ್ಟವಾಗದಂತೆ ದಡವನ್ನು ಮುಟ್ಟಲಿಸಲು ನಾನು ಕರ್ಣಧಾರನಾಗಿ ನಿಂತಿರುವೆ ನಡೆ ಮುಂದಿನ ಯುದ್ಧರಂಗಕ್ಕೆ ಹೋಗೋಣ ಹಾಗೆ ಮಾತಾಡ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಅರ್ಜುನ ಪರಮಾತ್ಮ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಈ ಕುರುಕುಲ ಕಳಂಕ ಸ್ವರೂಪರವರ ಕುರುಕುಲ ಕಳಂಕ ಸ್ವರೂಪರವರ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಶಲ್ಯ ಸೈಂಧವ
ಪಿತಾಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರ. ಅರ್ಜುನ ಗುರು ಪಿತಾಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರ. ಎದರದೆ ನೀ ಕದನವ ಮಾಡೆ, ಎದರದೆ ನೀ ಕದನವ ಮಾಡೆ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಗುರುಕುಲ ಕಳಂಕ ಸ್ವರೂಪರವರ, ಗುರುಕುಲ ಕಳಂಕ ಸ್ವರೂಪರವರ. ನೋಡಲ್ಲಿ ನೀ ಬೆದರೋಡುತ್ತಿದೆ ಸೈನ್ಯ. ಇದು ನಿನ್ನ ಪರೀಕ್ಷೆ ನೋಡು ಪಾರ್ಥ. ಭೀಷ್ಮನು ಪ್ರಳಯಾಂತಕ ಮೂರ್ತಿಯು, ಉತ್ತರ ಕುಮಾರನು ಹತನಾದನು. ಇನ್ನು ಸಮಯವಿಲ್ಲ, ಬೇಗ ಅಸ್ತ್ರವನ್ನು ಶಿಖಂಡಿಗೆ ಕೊಡು, ಭೀಷ್ಮನನ್ನು ವಧಿಸಲಿ. ಆಗಲೇ ಮಾತು. ಹೃದಯ ಸಂತಾಪವು ತೆರೆಯ ಮೀರಿತು, ಸಾರಿತು ವ್ಯಸನವು ಸಹಿತೇನೋ ದೇವಾ. ಹೃದಯ ಸಂತಾಪವು ತೆರೆಯ ಮೀರಿತು, ಏರಿತು ವ್ಯಸನವು ಸಹಿತೇನೋ ದೇವಾ. ದುರಗಳು ಬಳಗವ ಬಲಿಯನು ಕೋಟು, ದುರಗಳು ಬಳಗವ ಬಲಿಯನು ಕೋಟು, ದುರಗಳು ಬಳಗವ ಬಲಿಯನು ಕೋಟು. ತೋಣಿಯನ್ನಾಳುವ ಆಸೆಯಿದೆ, ಹೃದಯ ಸಂತಾಪವು ತೆರೆಯ ಮೀರಿತು, ಸಾರಿತು ವ್ಯಸನವು ಸಹಿತೇನೋ ದೇವಾ. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಯೇ ಎಂದು ಭಾವಿಸಿದ್ದನು. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ಇದಕ್ಕೊಂದು ಉಪಾಯವನ್ನು ಕಲ್ಪಿಸಿ. ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣನೇ ಸ್ವಯಂ ಧನುರ್ಧಾರಿಯಾಗಿ ನಿಂತಿರವು. ಆತನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಭೀಮಸೇನ, ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಕಡೆ ಸಂಕ್ಷಪ್ತರೊಡನೆ ಯುದ್ಧವನ್ನು ಮಾಡುತ್ತಿರು. ಅವರು ಬೇಗನೆ ಹಿಂತಿರುಗುವುದು ಅಸಾಧ್ಯವಾಗುವುದು. ಈಗೇನು ಮಾಡುವುದು ಭೀಮ? ಇದಕ್ಕೊಂದು ಉಪಾಯವನ್ನು ಕಲ್ಪಿಸಬೇಕು, ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ಇದೆಂಥ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿಗದಿರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೊತ್ತಿರುವ ಅಪತಾಪವು ಏನು? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ. ವ್ಯೂಹದಿಂದ ರಕ್ಷಿತವಾದ ಕೌರವರ ಸೇನೆಯು, ಕೌರವರ ಯೋಧ ಬಾಳ ಪರಂಪರೆಗಳಿಂದ ನಮ್ಮ ಸೈನ್ಯವು ಜರ್ಜರಿತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ. ಬಿಡೈ ಚಿಂತೆಯನ್ನು ತಡವ ಮಾಡ ನನಗೆ ಕೊಡುಲೆ. ಅಭಿಮನ್ಯು, ಬಿಡೈ ಚಿಂತೆಯನ್ನು ತಡವ ಮಾಡ ನನಗೆ ಕೊಡುಲೆ. ಅವನ
ಬಗೆದಿಡುವ ಕಣದೊಳಗೆ ಕೆಣಕಿದ ಕರುಳುಗಳನ್ನು ಬಗೆದಿಡುವ ಚಿಂತೆಯನ್ನು ತಡವ ಮಾಡ ನನಗೆ ಕೊಡ್ಲಿ ತಂದ ಪಾತನ ದಯ ಹೊಂದಿರಲಿ ರೇಷನು ಕಾಲೇ ಬರಲಿ ತಂದ ಪಾತನ ದಯ ಹೊಂದಿರಲಿ ರೇಷನು ಕಾಲೇ ಬರಲಿ ಕೊಂದು ವೈರಿಯಾಲು ಅಭೇದಿಸಿ ಚಂದದಿಂದ ನಿರ್ಭರವನ್ನು ತಂದು ಚಿಂತೆಯನ್ನು ತಡವ ಮಾಡದ ನನಗೆ ಕೊಡುವೆ ಅವಯ ದೊಡ್ಡಪ್ಪ ನಾನು ಆ ವ್ಯೂಹವನ್ನು ಬೇಡಿಸುವೆನು ಅದಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿ ನಾನಿಲ್ಲಿಗೆ ಬಂದದ್ದು ಭಾಪು ಭಾಪು ಅಭಿಮನ್ಯು ಭಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಅಭಿಮನ್ಯು ದಪ್ಪ ಇದ್ದ ಈ ಕೆಲಸವು ನಿನ್ನದಾಗತಕ್ಕದ್ದಲ್ಲ. ಅಲ್ಲದೆ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ದುಸ್ಸಾಹಸವಾದ ಕಾರ್ಯಕ್ಕೆ ಕಳಿಸುವುದು ಲೋಕಾಭಿಮತ ಎನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದೆ ಇರುವ ಈ ಪಾರ್ಥನಂದನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿ ಚಿಕ್ಕದಲ್ಲ. ಶಾಸ್ತ್ರ ತೇಜ ಚಿರಪ್ರಕಾಶದಿಂದ ಅದು ಕಾಂತಿಯುತವಾಗಿ ಬೆಳಗುತ್ತಿದೆ. ಕುರುಕ್ಷೇತ್ರವನ್ನು ತುಂಬಲು ನನಗೆ ಅನುಮತಿಯನ್ನು ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಆ ನರವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪಸುವಾದ ಸುಭದ್ರಾ ದೇವಿಯು ಆನಂದ ಭಾಷವನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿಡಿದ ಕಟಕದಿಂದ ಅಡುಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ದೊಡ್ಡಪ್ಪ, ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆ. ಈಗ ಅದರ ಉಪಾಯಕ್ಕೆ ಅವಕಾಶವೂ ದೊರಕಿದೆ. ಅದನ್ನು ವ್ಯರ್ಥ ಮಾಡಬೇಡ ಪೂಜೆ ತಂದೆ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು. ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ಆಗ ತಿಳಿಯುವೆ. ಹೌದು ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿ ಈತನ ಸಹಾಯಕ್ಕೆ ನಿಲ್ಲುವನು. ಈತನು ವ್ಯೂಹವನ್ನು ಭೇದಿಸಿದ ಕೂಡಲೇ ನಾವೆಲ್ಲರೂ ಅದರೊಳಗೆ ನುಗ್ಗಿ ವ್ಯೂಹವನ್ನು ಛಿನ್ನ ಭಿನ್ನವಾಗಿ ಮಾಡಿಬಿಡೆವು. ತಕ್ಷಣಕ್ಕೆ ಒದಗಿದ ಅವಕಾಶವನ್ನು ನಿರಾಕರಿಸಬೇಡ. ಭೀಮಸೇನ, ನಿನ್ನಿಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವೆನು. ನೀನು ಯುದ್ಧರಂಗದಲ್ಲಿ ಈತನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಪುನಃ ಅರ್ಜುನನ ಪ್ರಾಣ ಪದಕ ಆತನ ಕೈ ಸೇರಲಿ. ಕುಮಾರ, ಅಭಿಮನ್ಯು, ಹೋಗು. ಯುದ್ಧರಂಗವು ನಿನಗೆ ಪುಷ್ಪರಂಗವಾಗಲಿ. ವಿಜಯಶಾಲಿಯಾಗಿ ಹಿಂದಿರುಗು. ಹೋಗು ಬಾಗುವವರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರದ ಕವಚದಿಂದ ರಕ್ಷಿಸಿಕೊಂಡಿರುವಾಗ ಈ ಅಭಿಮನ್ಯುಗೆ ಭಯದಲ್ಲಿರುವುದು. ವೀರ ಧನಂಜಯ ಎನ್ನಯ ತಂದೆಯ ಭಯವೇನೆಂಬುದು ನಾನರಿಯ. ದೊಡ್ಡಪ್ಪ, ಅಭಿಮನ್ಯು, ವೀರ ಧನಂಜಯ ಎನ್ನಯ ತಂದೆಯ ಭಯವೇನೆಂಬುದು ನಾನರಿಯೇ. ನನ್ನ ಚಕ್ರವ್ಯೂ ಅವವೇದಿದೆ. ದೊಡ್ಡಪ್ಪ, ನನ್ನ ಚಕ್ರವ್ಯೂ ಅವವೇದಿ ವೀರಾಗ್ರವಿಯಲ್ಲಿ ನಡೆದುವೆನ. ವೀರ ಧನಂಜಯ ತಂದೆಯ ಭಯವೇನೆಂಬುದು ನಾನರಿಯ. ವಕ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ವೀರನು ವರಕುವರ. ರುದ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ವೀರನು ವರಕುರವ. ಜಗದಲ್ಲಿ ಮಳದಲ್ಲಿ ನಿನ್ನೆ ಕೀರ್ತಿಯು, ಜಗದಲ್ಲಿ ಮಳದಲ್ಲಿ ನಿನ್ನೆ ಕೀರ್ತಿಯು ಹೂಮಳೆಗರೆಯಲ್ಲಿ ಸುರಗಣವ. ಜಗದಲ್ಲಿ ಮಳದಲ್ಲಿ ನಿನ್ನೆ ಕೀರ್ತಿಯು ಹೂಮಳೆಗರೆಯಲ್ಲಿ ಸುರಗಣವ. ರುದ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ವೀರನ ವರಕುವರ. ವೀರ ಧನಂಜಯ ಎನ್ನಯ ತಂದೆಯ ಭಯವೇನೆಂಬುದ ನಾನರಿಯ. ರುದ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ವೀರ ವರಕುವರ. ವೀರ ತಂದೆಯ ಭಯವೇನೆಂಬುದ ನಾನರಿಯೇ. ಭಯವೇನೆಂಬುದ ನಾನರಿಯೇ. ಭಯವೇನೆಂಬುದ ನಾನರಿಯ. ಅಭಿಮನ್ಯು ಯುದ್ಧಕ್ಕೆ ತೊಡಗ. ಇಡೋದಪ್ಪ ಹೋಗೋಣ. ಮುಗಿಲಿಗೆ ಹಾರಲೇ ಮುಗಿಲಿಗೆ ಹಾರಲೇ
ಸಲ್ಲಾಪದಿನಲಿವಾ ಚಲುವಿನ ಲತೆಯೇ ಕಾದಿದೆವಾ ಮಧುವಳಿರಲು ಭ್ರಮರ ಚಲುವೆ ಪರಾಗದ ಚಲುವೆ ಪರಾಗದ ಮಧುವೆ ಹಾಲಿನ ಜ್ಯೋತಿಗೆ ಬೆಳಕನ್ನು ಚೆಲ್ಲೋ ಹಾಲಿನ ಜ್ಯೋತಿಗೆ ಬೆಳಕನ್ನು ಚೆಲ್ಲೋ ತಪಾ ಚಲುವೆ ಪರಾಗದ
ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಈ ದಿನ ಅದು ಲಭಿಸಿತು. ಪ್ರೇಯಸಿ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು? ಇದೇನು ಸ್ವಾಮಿ, ನನ್ನ ಸರ್ವಸ್ವವನ್ನು ನಿಮ್ಮದಾಗಿ ಅರ್ಪಿಸಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ಪ್ರೇಯಸಿ, ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ. ಪ್ರೇಯಸಿ, ನಾನದನ್ನು ಬಲ್ಲೆನು. ದಿನ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಹೌದೇ? ಹೌದು ಪ್ರೇಯಸಿ. ವಸಂತದ ಬಳ್ಳಿಯು ದಿನ ದಿನವೂ ಪ್ರತಿ ಕ್ಷಣವೂ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುತ್ತಿರುವು. ಸರ್ವಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆಯೇ ಹೃದಯೇಶ್ವರಿ. ಹೇಗೆ ಹೃದಯೇಶ್ವರ? ವಿರಹದಿಂದ ಮಿಲನ, ಮಿಲನದಿಂದ ಮತ್ತೆ ವಿರಹ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು, ಆದರೆ ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಈ ಆನಂದದ ಸುಪ್ರಭಾತದ ವೇಳೆಯಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ದೇವರೇ ಪೂಜೆಯನ್ನು ಬಯಸಿದಾಗ ಈ ಭಕ್ತರು ನಿರಾಕರಿಸಲು ಸಾಧ್ಯವೇ? ಎಷ್ಟೇ ಆದರೂ ನೀನು ಪ್ರೇಮದ ವಿಚಾರದಲ್ಲಿ ಪಂಡಿತ. ಪ್ರಾಣೇಶ್ವರ, ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಂಡು ಈ ಹೂಮಾಲೆಯನ್ನು ಧರಿಸಿ ಭಕ್ತನಲ್ಲಿ ಪ್ರಸನ್ನಾಗಿ ಸ್ವಾಮಿ. ಪ್ರಿಯಾ, ಪ್ರೇಯಸಿ, ಎಂತೋ ಜುಮ್ಮೆಂದಿತು ಗನುವು ಬೆಚ್ಚಿತು ತನುವು, ಏನೋ ಕಾಣೆನು ಎಂದು ಅರಿಯಲು ಎಂತ ಕವಿನೋಮ ರೋಮಾಂಚರಾಮ. ಎಂತೋ ಎದೆಯ ಗಾಳಿ ಬೀಸಿ ಬೆಸೆಯಿತು ಕಣ್ಣ ಮನದಲಾಸೆ. ಎದೆಯ ಗಾಳಿ ಬೀಸಿ ಬೆಸೆಯಿತು ಕಣ್ಣ ಮನದಲಾಸೆ. ನಿನ್ನ ನೋಡಲು ಎಲ್ಲಿಗೂ ಸೋಗಲು ಮೈಯೆರಳಿಗೂ ಪ್ರಾಣೇಶ್ವರ, ಪ್ರೇಯಸಿ, ಆನಂದವೇ ಆನಂದ. ಹೃದಯ ಸೂಸೆ. ಹೇಗೋ ಎಂತೋ ಜೊಮ್ಮೆಂದಿತು ತನುವು ಬೆಚ್ಚಿತು ತನುವು, ಏನೋ ಕಾಣೆನು ಎಂದು ಅರಿಯಲು ಎಷ್ಟು ಸರಿನೋಮ ಪ್ರೇಯಸಿ, ದೇವರು ನಿನ್ನ ಪೂಜೆಗೆ ಪ್ರಸನ್ನನಾಗಿ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟರು. ಬಾ, ಕುಳಿತುಕೋ. ಕಣ್ಮಣಿಯೇ, ಓ ಕಣ್ಮಣಿಯೇ, ಅನುರಾಗ ದೇವತೆಯೇ. ಕಣ್ಮಣಿಯೇ, ಓ ಕಣ್ಮಣಿಯೇ, ಭೂಲೋಕ ಸುಂದರಿಯೇ. ಕಣ್ಮಣಿಯೇ, ಓ ಕಣ್ಮಣಿಯೇ, ಭೂಲೋಕ ಸುಂದರಿಯೇ. ಕಣ್ಮಣಿಯೇ, ಓ ಕಣ್ಮಣಿಯೇ, ಭೂಲೋಕ ಸುಂದರಿಯೇ. ಬಾಬಾರೇ, 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 ಬಾರೆ ನನ್ನವಳೆ, ಬಾರೆ ನನ್ನವಳೆ. ಕಣ್ಮಣಿಯೇ, ಓ ಕಣ್ಮಣಿಯೇ, ಅನುರಾಗ ದೇವತೆಯೇ. ಕಣ್ಮಣಿಯೇ, ಓ ಕಣ್ಮಣಿಯೇ, ಭೂಲೋಕ ಸುಂದರಿಯೇ.
ಸ್ವರಗಳ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ಸಪ್ತ ಸ್ವರಗಳ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೆ ನನ್ನವಳೆ ಬಾರೆ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಗಲ್ಲು ಎನ್ನುತ್ತಿದ್ದ ಗಮಕಗಳು ನಲ್ಲೇ ನಿನ್ನೆ ನಡೆಯೊಳಗೆ ಗಲ್ಲು ಎನ್ನುತ್ತಿದ್ದ ಗಮಕಗಳು ನಲ್ಲೇ ನಿನ್ನೆ ನಡೆಯೊಳಗೆ ನಡೆದರೆ ಸವಿ ನುಡಿ ಪ್ರಾಸಗಳು ನಲ್ಲೇ ನನ್ನಿ ಮನದೊಳಗೆ ನಡೆದರೆ ಸವಿದುಡಿ ರಾಸಗಳು ನಲ್ಲೇ ನನ್ನಿ ಮನದೊಳಗೆ ಬಾಬಾರೇ 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 ಬಾರೆ ನನ್ನವಳೆ ಬಾರೆ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ ಭೂಲೋಕ ಸುಂದರಿಯೇ ಹರೀಶ್ವರ, ಏಕೆ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಪ್ರೇಯಸಿ ಆಹಾ, ಈ ದಿನ ನಾನೊಂದು ಮಹತ್ಕಾರವನ್ನು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮಾರಾಧನೆಯನ್ನು ಸನ್ಮಾನಿಸಲು ಸಮಯವಲ್ಲ, ಏನು ಮಾಡಲಿ? ಇದೇನು ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಲಿಯಬಾರದೆ? ಉತ್ತರ, ರಾಣೀಶ್ವರ, ದ್ರೋಣನ ಚಕ್ರವ್ಯೂಹ ಭೇದಿಸುವುದಾಗಿ ಧರ್ಮ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗೆಮುಖದಿಂದ ನನ್ನನ್ನು ಕಳಿಸಿಕೊಡು ಉತ್ತರ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಕೂಡ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಾನು ಕೇಳಿದ್ದೇನೆ, ಮಾವನವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದರಂತೆ. ನಾನು ನಿಮಗೆ ಸಹಾಯಕರಾಗುವೆನು. ಉತ್ತರ, ರಾಣೀಶ್ವರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಾಧಾರೋಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಹಾ ಪ್ರಾಣೇಶ್ವರ, ಯುದ್ಧಕ್ಕಾಗಿಯೇ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಮ್ಮೆ ನಿಮಗೆ ತೆಗೆದಿಸಿ ನೋಡಲೇ? ಪ್ರೇಯಸಿ, ಈ ಕೋಮಲವಾದ ಹಸ್ತಗಳಿಗೆ ಆಹಾ, ಯೋಗ್ಯವಾದ ಕಾರ್ಯವಿದಲ್ಲ. ಹೌದೇ? ಅರಂಗರಾಜ ಲಕ್ಷ್ಮಿ, ನಿನ್ನ ಸಖಿಯರು ಆಯ್ದು ತಂದ ಹೂಗಳನ್ನು ಎದೆಗೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮೋಹನಾಂಗಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಪ್ರೇಯಸಿ, ಸಾಕೆ ವಿನೋದ ಸರ್ವಜನರ, ನಾವೆಲ್ಲೇ ನೈನಿಲ್ಲ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ಸಾಕೆ ವಿನೋದ ಸರ್ವಜನರ, ನಾವೆಲ್ಲೇ ನೈನಿಲ್ಲ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ಏತಂಗಿಯಾಗಿ ಕಾಂತೆಯ ನೀಗಿ ಹೋಗಲ್ಕ ನೆಮ್ಮದಿಯೋ ಕಾರಣ. ಪ್ರಾಣೇಶ್ವರ, ಪ್ರಿಯ.
ಕೆಂದಿಗ ನಿಪೋದುವೆ ನೀರಜ ನೇತ್ರೆ ಋತ ಕೋಪವೇ ಆನಂದವಾಗಿವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾರಿಯ ಕೋಪ ತಾಳಿನಿ ರೂಪ ನಾರಿಯ ಕೋಪ ತಾಳಿನಿ ರೂಪ ನಾರಿಯ ಕೋಪ ತಾಳಿನಿ ರೂಪ ಸಂಗ್ರಾಮ ತೋಳೆನ್ನ ಚಾತುರ್ಯ ತೋರಿ ಸಂಗ್ರಾಮ ತೋಳೆನ್ನ ಚಾತುರ್ಯ ತೋರಿ ವೀರಸತಿ 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 ಎಂದೀಗ ನಾನೋರುವೆ ಕಣ್ಣಿಗೆ ನೋಟ ರೋಜಾಗಣ ನಾವಲ್ಲೇ ನೈ ನಿನ್ನ ಪ್ರೇಮಾಚನ 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 ಪಾಮಿನಿ ಕೋಪ ಸಾಗಿಂತು ಈ ರೂಪ ಪಾಮಿನಿ ಕೋಪ ಸಾಗಿಂತು ಈ ರೂಪ ತಾರುಣ್ಯ ಸಂಪನ್ನ ಲಾವಣ್ಯ ವೀರ ತಾರುಣ್ಯ ಸಂಪನ್ನ ಲಾವಣ್ಯ ವೀರ ವಿಕಸತೆ ವೀರಸತೆ ವೀರಸತೆ ಎಂದೀಗ ನೀ ಶೋಭಿತೆ ಕೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನೇತ್ರೆ ಋತ ಕೋಪವೇ ಋತ ಕೋಪವೇ ಋತ ಕೋಪವೇ. ಇದು ಪರಿಹರಿಸಕ್ಕೆ ಸಮಯವಲ್ಲ ಉತ್ತರ. ಘೋರ ಯುದ್ಧವೂ ಒದಗಿದೆ, ಆದರೆ ಈಗಲೂ ನೀ ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರನ್ನು ಕೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ಇದೇ ಬೇರೆ, ಹಾಸ್ಯಮಯಿ ಗಾನಶೀಲೆಯೂ ಆದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನ ಇದೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಹಾಸ್ಯಮಯಿಯಾದ ಗಾನಶೀಲದ ಉತ್ತರೆಯನ್ನು ನೀನಿದುವರೆಗೂ ನೋಡಿರುವೆ. ವೀರಪತ್ನಿಯಾದ ವೀರಾಂಗನೆಯಾದ ಉತ್ತರೆಯನ್ನು ನೀನೀಗ ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯರ ಧರ್ಮ. ನೀನ ಧರ್ಮವನ್ನು ಪಾಲನೆ ಮಾಡು. ನಾಟ್ಯಮಯೋರೆ ಯಾರಿ ಸಿಂಗಾರೆ ಕೋಮಲ ಚಂದಲೆ ಚಂದದ ಕೋರೆ ನಾಟ್ಯಮಯೂರ್ ಬಯ್ಯಾರಿ ಸಿಂಗಾರೆ ಕೋಮಲ ಚಂಚಲೆ ಚಂದದ ಕೋರಿ ನಿನ್ನೆ ಅಂದಕ್ಕೆ ಸೋತೆ ನಂದಿ ಮೈಮನ ಮರತೆ ನಿನ್ನೆ ಅಂದಕ್ಕೆ ಸೋತೆ ನನ್ನಿ ಮೈಮನ ಮರತೆ ಆಡುವ ನಿನ್ನನ್ನು ಕಂಡನು ಸೋತೆ ಆಡುವ ನಿನ್ನನ್ನು ಕಂಡನು ಸೋತನು ಜನ 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 ನಿನ್ನೆ ಹೆಜ್ಜೆಗಳ ಗೆಜ್ಜೆಯಲ್ಲಿ ಒಮ್ಮೋತಿರುವಂತ ಗಣ ಗಣ ಗಣಗಳು ಜೊತೆ ಸೇರಿ ನಲಿಮಾದೆ ಗಣ ಗಣ ಗಣಗಳು ಜೊತೆ ಸೇರಿ ನಲಿವಾಸೆ ಜನ 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 ನಾದವೋ ಕನಸುವೇನೆ ಶಿವಾಳೆ ಬರಮನೆ ಹೋಗಿಲವಾಳೆ ಮನೋನ್ಮನೆ ಕನಸುವೇನೆ ಶಿವಾಳೆ ಬರಮನೆ ಹೋಗಿಲವಾಳೆ ಮನೋನ್ಮನೆ ಪ್ರತಿಯೇ ಜರಗಲಿದಂತೆ ನಾದ ಸರಸ್ವತಿಯಂತೆ ದಳಗಳಿದಂತೆ ನಾದ ಸರಸ್ವತಿಯಂತೆ ಆಡುವ ನಿನ್ನನ್ನು ಕಂಡನು ಸೋತೆನು ಆಡುವ ನಿನ್ನನ್ನು ಕಂಡನು ಸೋತೆನು ಜನ 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 ನಲವೋ ಇಲ್ಲಿ ಹೆಜ್ಜೆಗಳ ಗೆಜ್ಜೆಗಳಲ್ಲಿ ಒಮ್ಮೊದಿರುವಂತ ಕಣ ಕಣ ಕಣದಲ್ಲೋ ಜೊತೆ ಸೇರಿ ನಲಿವಾದೆ
ನೋಡುತ್ತಿರುವುದೇನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶರೀತದ ಮಾರ್ದವ, ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ. ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರೀ ರತ್ನಳು. ನೀನು ಕ್ಷತ್ರಿಯ ರತ್ನ ಪ್ರಭು. ಯುದ್ಧವು ನಿನ್ನ ಕೀರ್ತಿ, ಗೌರವ, ಸಂಪತ್ತು. ಹಾಗಾದರೆ ನಿನಗಾವ ಗೌರವವಿಲ್ಲವೇ? ಉತ್ತರ. ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಉದ್ದಿಗಿಸಿಕೊಂಡು ಸಾಹಸಬಗೆಯರಾಗಿ ತಮ್ಮ ಪತಿ ಪುತ್ರರನ್ನು ಬೀಳ್ಕೊಟ್ಟಿರುವರು. ಅವರಿಗಾವ ಗೌರವವಿಲ್ಲವೇ? ಉತ್ತರ. ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಪತಿಯು ಮಡಿದಾಗ ಆತನು ಗೌರವದಿಂದ ದರ್ಪಿತಳಾಗದ ಮಡಿದ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವನ್ನೇನು ಕೇಳಿ ಆನಂದ ಬಾಷ್ಪ ಸುರಿಸದ ಮಾತೆ ಯಾರು? ಪುರುಷರ ಗೌರವವೇ ಸ್ತ್ರೀಯರ ಗೌರವ, ಅದೇ ಜೀವನದ ಸರ್ವಸ್ವ. ಪ್ರಾಣೇಶ್ವರ, ಹಾಗಾದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ಎಂದು ಹೇಳು ಪ್ರೇಯಸಿ. ದುಃಖಿಸುವುದಿಲ್ಲ ಸ್ವಾಮಿ, ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನಲ್ಲಿ ಎಲ್ಲ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗ ನೆನೆಸಿಕೊಳ್ಳಬಲ್ಲಲೆ? ನಿಮ್ಮ ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ಓಡುವುದಿಲ್ಲವೇ ಎಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಯನ್ನು ಮೀರಿ ಒಂದು ತೊಟ್ಟು ಕಂಬನಿಯೂ ಈ ಭೂಮಿ ಮೇಲೆ ಬಿದ್ದರು ಆ ಕ್ಷಣವೇ ನನ್ನ ಕಣ್ಣುಗಳಿಂದಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆ. ಸಿಂಧೂರ ರಾಣಿ ಬಾ, ಬಾಯನ್ನ ಪ್ರೇಮದ ಸುಮರಾಶಿ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ಕಣ್ಣೆರನು ಕಮಲಗಳು ಮುಂಗುರುಳು ತುಂಬಿಗಳು ನಾಸಿದವು ಸಂಪಿಗೆಯೋ ನೀನಿರಲು ಬನವೋ ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸಬೇಕಿಲ್ಲ. ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸಲೇ ಚಿನ್ನ. ಬಾ ಪ್ರೀತಿಸು ಆಲಂಗಿಸು ನನ್ನೊಳಗೆ ಓಡಿ ಬಾ, ನನ್ನೊಳಗೆ ಓಡಿ ಬಾ, ನನ್ನೊಳಗೆ ಓಡಿ ಬಾ. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಬಾಯನ್ನ ಪ್ರೇಮದ ಸುಮರಾಶಿ, ನನ್ನೊಳಗೆ ಓಡಿ ಬಾ. ನಿನ್ನಂತರಂಗವಾ ನಾಯಲ್ಲ ಬಲ್ಲನೋ, ಈಗ ಹೇಳು ಪ್ರೇಯಸಿ
ಪ್ರೀತಿಸು ಆಲಂಗಿಸು ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಮಂದಾರ ಹೂವೆ ಬಾ ಸಿಂಧೂರ ಬಾಯಿ ಬಾ ಬಾಯನ್ನ ಪ್ರೇಮದ ಸುಮರಾಶಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ಇನ್ನು ನನಗೆ ಅನುಮತಿಯನ್ನು ಕೊಡು ಉತ್ತರ. ನೀನು ಹಾಕಿದ ಈ ಪ್ರೇಮದ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳೆಯುವನು. ಇನ್ನು ಅಭಿಮನ್ಯುಗಿನ್ನೂ ಭಯವಿಲ್ಲ. ಹೌದು ಸ್ವಾಮಿ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ರಾಗವೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಶ್ರೀಮದ್ರಮಣ ಗೋವಿಂದ ಆಂಜನೇಯವರ ಗೋವಿಂದ ಆತ್ಮರಾಮ ಪರಬ್ರಹ್ಮ ಗೋವಿಂದ पार्वती पते श्री कृष्ण भगवान की श्री रामचंद्र प्रभु की भक्त मंडली की बोलो भारत माता की जय।